ನಾನು ಹೇಳ್ತಾ ಇದ್ದೆ, ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ ಯಾವ್ಯಾವ ವಿವರಗಳಿದ್ದು ಅದೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳೇನಾದರೂ ಲೀಕ್ ಮಾಡಿದ್ರಾ, ಸಂಬಂಧಪಟ್ಟಂಥ ಸಚಿವರಿಗೆ ಎಲ್ಲ ಮಾಹಿತಿಯನ್ನು ಇವರೇ ಕೊಡ್ತಾ ಇದ್ರಾ, ಈ ರೀತಿ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಯಾಕಂದರೆ ನೋಡಿ, ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಏನು ನಡೀತಿದೆ, ಏನು ಎತ್ತ ಅದರ ವಿವರಗಳು ಸೋರಿಕೆ ಆಗಿಬಿಟ್ರೆ ಗತಿ ಏನು? ಈಗ ಈ ರೀತಿಯ ಒಂದು ಗುರುತರವಾದಂಥ ಆರೋಪ ಕೇಳಿ ಬಂದಿದೆ. ಹಲವು ಅನುಮಾನಗಳು ತನಿಖಾ ಸಂಸ್ಥೆ ಮೇಲೆ ಮೂಡ್ತಾ ಇವೆ. ಕಾರಣ ಏನು? ಕಾರಣ ಏನಪ್ಪಾ ಅಂತಂದ್ರೆ ಅದರ ದಾಖಲೆಗಳು. ಇನ್ನು ಸರ್ಚ್ ವಾರೆಂಟ್ ಇದ್ರೂ ಕೂಡ ಲೋಕಾಯುಕ್ತರು ದಾಳಿ ಮಾಡದೇ ಇದ್ದಿದ್ದು. ನೋಡಿ, ಜೂನ್ 28ನೇ ತಾರೀಕು ದಾಳಿ ಮಾಡಲಿಕ್ಕೆ ಸರ್ಚ್ ವಾರೆಂಟ್ ಬರುತ್ತೆ. ಮೈಸೂರು ಡಿವೈಎಸ್ಪಿ ಮಾಲ್ತೇಶ್ ಹೆಸರಿಗೆ ಇದು ಬರುತ್ತೆ. ಆದರೆ ಯಾವುದೂ ಕೂಡ ಆಗದೇ ಇಲ್ಲ. ಸರ್ಚ್ ವಾರೆಂಟ್ ಆಗಲ್ಲ. ಈ ಮಧ್ಯೆ ಜೂನ್ 29ರಂದು ಅಧಿಕಾರಿಗಳು ಮುಡಕ್ ಬಂದಿರ್ತಾರೆ. ನಗರಾಭಿವೃದ್ಧಿ ಇಲಾಖೆಯ IAS ಅಧಿಕಾರಿಗಳು 140 ದಾಖಲೆಗಳನ್ನು IAS ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪ. ಬೆಂಗಳೂರು ಲೋಕಾಯುಕ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದಾರಂತೆ. ಜುಲೈ 1ನೇ ತಾರೀಕು ನಗರಾಭಿವೃದ್ಧಿ ಸಚಿವ ಬೈರ್ತಿ ಮುಡಾಕ್ ಬಂದಿದ್ರು. ಸಚಿವರು ದಾಖಲೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಇದೀಗ ಈ ವಾರೆಂಟು, ಈ ಟಿಪ್ಪಣಿ ಇವೆಲ್ಲವೂ ಕೂಡ ಆರೋಪಕ್ಕೆ ಪುಷ್ಟಿ ಕೊಡ್ತಾ ಇವೆ. ಅಂದರೆ ಏನು ನಡೆದಿದೆ ನಿಜಕ್ಕೂ, ಯಾರು ಇದರ ಹಿಂದಿದ್ದಾರೆ, ಆಗುವಂಥ ಪ್ರತಿ ಸಂಗತಿಗಳು ಕೂಡ ಸಂಬಂಧಪಟ್ಟಂಥ ವ್ಯಕ್ತಿಗೆ ಗೊತ್ತಾಗ್ತಿತ್ತು ಅಂತಂದರೆ, ಮಂತ್ರಿಗೆ ಗೊತ್ತಾಗ್ತಿತ್ತು ಅಂತಂತಂದರೆ ಇನ್ನು ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿರ್ಬೇಕು ಯೋಚನೆ ಮಾಡಿ. ಲೋಕಾಯುಕ್ತ ಸಂಸ್ಥೆ ಮೇಲೆ ಈಗ ಅನುಮಾನ ಕಾಡ್ತಾ ಇದೆ. ಈಗ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವಾರೆಂಟ್ಗಳು, ಈ ಟಿಪ್ಪಣಿಗಳು. ನೋಡಿ, ಸರ್ಚ್ ವಾರೆಂಟ್ ಜಾರಿಯಾಗುತ್ತೆ ಮಾಲ್ತೇಶ್ ಹೆಸರಿಗೆ ಜೂನ್ 28ನೇ ತಾರೀಕು. ಜೂನ್ 28ನೇ ತಾರೀಕು ಸರ್ಚ್ ವಾರೆಂಟ್ ಮಾಲ್ತೇಶ್ ಹೆಸರಿಗೆ ಬರುತ್ತೆ. ಆದರೆ 29ಕ್ಕೆ ಅಧಿಕಾರಿಗಳು ಮುಡಕ್ಕೆ ಬರ್ತಾರೆ. IAS ಅಧಿಕಾರಿಗಳು ಸೇರಿದಂತೆ ಹಲವು ಜನ ಅಧಿಕಾರಿಗಳು ಬರ್ತಾರೆ. ಬಂದಂಥವರು ಇಲ್ಲಿದ್ದಂಥ ವಿವರಗಳನ್ನು, ಅಂದರೆ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆ. ನಿಜಕ್ಕೂ ತೆಗೆದುಕೊಂಡು ಹೋಗಿದ್ದಾರಾ? ಇದಕ್ಕೇನು ದಾಖಲೆಗಳಿವೆ? 140 ದಾಖಲೆಗಳನ್ನು IAS ಅಧಿಕಾರಿಗಳು ತಗೊಂಡೋದ್ರಂತೆ. ಯಾವ ಕಾರಣದಿಂದ ತಗೊಂಡೋದ್ರು? ಯಾರಿಗೆ ಕೊಡೋಕೆ ತಗೊಂಡು ಹೋದರು? ಬೆಂಗಳೂರು ಲೋಕಾಯುಕ್ತ ಇದಕ್ಕೆ ಸಂಬಂಧಪಟ್ಟಂಗೆ ಟಿಪ್ಪಣಿಯಲ್ಲಿ ಉಲ್ಲೇಖಿಸಿದೆ.